ಸೇರಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಎಲ್ಲರನ್ನು ಕೂಡಿಸಿದ್ದಾರೆ. ಫಸ್ಟ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕಾರ್ಯಕ್ರಮ ಮೊದಲಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪ್ರತಿಷ್ಠಾಪನೆಯನ್ನು ಮಾಡೋಣ. ಆಲ್ರೆಡಿ ಮಾಡಿದ್ದಾರೆ. ಪುಷ್ಪಾರ್ಚನೆ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತ ನಮ್ಮ ಅಪ್ಪುರಾಜ್ ನಿಮಾದರ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ನಮ್ಮ ಭೀಮರಾಜ್ ದಲಿತ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ತುಂಬಾ ಅಂದ್ರೆ ಶ್ರಮ ಪಟ್ಟಿದ್ದಾರೆ. ಇಷ್ಟು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಿಮಗೂ ಗೊತ್ತಿದೆ ಯಾವ ತರ ಆಗುತ್ತೆ ಅಂತ ಹೇಳಿ. ಸಮಯದ ಅಭಾವ ವೈಯಕ್ತಿಕ ಕಾರ್ಯಕ್ರಮಗಳಿಗೂ ಎಲ್ಲರೂ ಬಿಟ್ಟು ತುಂಬಾ ಅಂದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಮೊದಲು ಅವರಿಗೆ ಎಲ್ಲರಿಗೂ ಒಂದು ನಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಇನ್ನ ಇವರಿಗೆ ಬೆನ್ನೆಲುಬಾಗಿ ನಿಂತಂತವ್ರಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನಾಗರಾಜ್ ಕಬಾಡಿ ಅವರು, ಸಾರಿ ಜಿಲ್ಲಾಧ್ಯಕ್ಷರು ನಾಗರಾಜ್ ಕಬಾಡಿ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಚಪ್ಪಾಳೆ ಮೂಲಕ ಅವ್ರಿಗಿಂತ ಬಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಇರ್ತಾರೆ ನಾಗರಾಜ್ ಅವರು, ಆದ್ರೂ ತಮ್ಮ ಸಮಯವನ್ನು ಅಧ್ಯಕ್ಷರು ವೇದಿಕೆಗೆ ಬಂದಿದ್ದಾರೆ. ಇನ್ನು ಮುಂದೆ ನಮ್ಮ ಭೀಮರಾಜ್ ದಲಿತ ಸೇವಾ ಸಮಿತಿಯ ಮಳ ಘಟಕದ ರಾಜ್ಯಾಧ್ಯಕ್ಷರಾದ ನೀಲಾಂಬಿಕಾ ಕಟ್ಟಿಮನಿ ಅವರು ಬರಬೇಕಾಗಿ ವಿನಂತಿ. ಸ್ವಲ್ಪ ಜೋರಾಗಿ ಚಪ್ಪಾಳೆ. ರಾಜ್ಯ ಉಪಾಧ್ಯಕ್ಷರಾದಂತ ವಿಜಯ್ ಕುಮಾರ್ ನಿಮಾದರ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಹಾಗೆ ಭೀಮರಾಜ್ ದಲಿತ ಸೇವಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸೋಮಶೇಖರ್ ಕಬಾಡಿ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಚಪ್ಪಾಳೆಗಳ ಮೂಲಕ ವೇದಿಕೆ ಸ್ವಾಗತಿಸೋಣ. ಇನ್ನು ನಮ್ಮ ಭೀಮರಾಜ್ ದಲಿತ ಸೇವಾ ಹಾಗೆ ಭೀಮರಾಜ್ ದಲಿತ ಸೇವಾ ಸಮಿತಿಯ ಅಲ್ಪ ಘಟಕದ ಜಿಲ್ಲಾ ಅಧ್ಯಕ್ಷರು ಅಬ್ದುಲ್ ಹಕ್ ಇನಾಮ್ದಾರ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಒಂದ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಭೀಮರಾಜ್ ದಲಿತ ಸೇವಾ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರಾದಂತ ಅರುಣ್ ಕಿರಣ್ ಕುಮಾರ್ ಕಿರಣ್ ಅಲಿಯಾಬಾದ್ ಸಮಿತಿಯ ಎಲ್ಲ ಕಾರ್ಯಕ್ರಮಗಳ ಪಟ್ಟಿ ಅವರೇ ಮಾಡಿದ್ದು. ಯಾಕಂತಂದ್ರೆ ನಮ್ಮ ಕೆಲವೊಂದು ವೃತ್ತಿ ಚೀಟಿಗಳು ಇರ್ಬೋದು, ನಮ್ಮ ಲೆಟರ್ ಪ್ಯಾಡ್ ಇರ್ಬೋದು, ಎಲ್ಲ ಅವರೇ ರಾತ್ರಿ 12 ಗಂಟೆ ಒಳಗೆ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಇರಲಿ. ಇನ್ನು ನಮ್ಮ ಭೀಮರಾಜ್ ದಲಿತ ಸೇವಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಘಟಕದ್ದು ರೇಣುಕಾ ಮನೂರ್ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಇನ್ನು ಒಂದು ಮನೆಯಲ್ಲಿ ಹಿರಿಯರು ಇರಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು ಸಂಘಕ್ಕೆ ಒಂದು ಹಿರಿಯ ಬೇಕೇ ಬೇಕು. ಅನ್ಎಕ್ಸೆಪ್ಟೆಡ್ ತಂದಿದ್ದಾರೆ, ಯಾರು ಎಕ್ಸೆಪ್ಟ್ ಕೂಡ ಮಾಡಿರಲ್ಲ. ನಮ್ಮ ಈ ಎಲ್ಲ ಕ್ಷೇತ್ರ ಅತ್ಯಂತ ಹಿರಿಯರು ಅಂತ ಹೇಳ್ಬೋದು. ಹಾಗೆ ಎಲ್ಲಾ ಕ್ಷೇತ್ರದಲ್ಲೂ ಅವರು ತುಂಬಾನೇ ಚಟುವಟಿಕೆಯಿಂದ ಓಡಾಡ್ತಾರೆ. ಅವ್ರಿಗೆ ಸುಮಾರು ಒಂದು 65-70 ವಯಸ್ಸು ಇರ್ಬೋದು. ಇವಾಗ ಬಂದಿದ್ದಾರೆ ವೇದಿಕೆಗೆ. ರಾಘವೇಂದ್ರ ಕಾಶೆ ಅದು ನಾನೇ ಮಾತಾಡ್ತಾ ಇದ್ದೀನಿ. ಇನ್ನು ಹಾಗೆ ನಮ್ಮ ಜಿಲ್ಲಾ ಅಂಗವಿಕಲ ಘಟಕದ ಅಧ್ಯಕ್ಷರಾದಂತ ರಾಘವೇಂದ್ರ ಕಂಪಾಂಬಿ ಅವರು ಎಲ್ಲ ಚಪ್ಪಾಳೆ ಇರಲಿ. ಈಗ ಮುಂದಿನ ಕಾರ್ಯಕ್ರಮ ಎಲ್ಲರೂ ನಮ್ಮ ಗೌರವಾನ್ವಿತರೆಲ್ಲ ಆಸಕ್ತರಿಗೆ ಇನ್ನೊಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಕರೆಯುತ್ತೇವೆ. ಭೀಮರಾಜ್ ದಲಿತ ಸೇವಾ ಸಮಿತಿಯಿಂದ ವಿಜಯ್ ಕುಮಾರ್ ನಿಮಾದ್ ಅವರಿಂದ ಭೀಮರಾಜ್ ದಲಿತ ಸೇವಾ ಸಮಿತಿಯ ವತಿಯಿಂದ
ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ. ಜ್ಯೋತಿ ಬೆಳಗಿಸೋದಲ್ರಿ, ಹಾಗೆ ಜ್ಯೋತಿ ಬೆಳೆಸುವುದು ಎಲ್ಲ ರಾಜ್ಯಗಳು ಸ್ವಲ್ಪ ಇರಲೇಬೇಕು ಎಂದು ನಿಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇವಾಗ ಸಂವಿಧಾನ ಪೀಠಿಕೆ ವಾಚನ ಮಾಡೋಣ. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತ್ಕೊಂಡು ನಮ್ಮ ದಲಿತ ಸೇವಾ ಸಮಿತಿಯ ಎಲ್ಲರೂ ತಮ್ಮ ಪಾದರಕ್ಷೆಗಳನ್ನು ಬಿಡಬೇಕಾಗಿ ವಿನಂತಿ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ದಯವಿಟ್ಟು ಎಲ್ಲರೂ ಕೈ ಪೀಠಿಕೆ. ನಾವು ಭಾರತದ ಜನತೆ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಗಣರಾಜ್ಯವನ್ನಾಗಿ ರೂಪಿಸಲು ಮತ್ತು ಅದರ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಅಭಿವ್ಯಕ್ತಿ ನಂಬಿಕೆ ಧರ್ಮ ಶ್ರದ್ಧೆ ಮತ್ತು ಆರಾಧನೆಯ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ಅವರೆಲ್ಲರೂ ವ್ಯಕ್ತಿಯ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಖಾತ್ರಿಪಡಿಸುವ ಭ್ರಾತೃತ್ವ ಬೆಳೆಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26ನೇ ದಿನ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭಾರತ್, ಜೈ ಸಂವಿಧಾನ. ಧನ್ಯವಾದಗಳು. ಉತ್ಪಾದನೆ ಮಾಡಿದವರು ಹಿಂದ್ಗಡೆ ಹೋಗಿ ಮಾಡಬೇಕಾದವರು ಮುಂದೆ ಅದು ಸಣ್ಣದು ಇದು ಮಾಡಿಬಿಡ್ರಿ. ಚಂದ್ರಶೇಖರ್ ಕಟ್ಟಿಮನಿ ಅವರಿಂದ ಶಾಲಾ ಹಾಕ್ತಾ ಇದ್ದಾರೆ. ಜೋರಾಗಿ ಬರಲಿ. ಧನ್ಯವಾದಗಳು ಚಂದ್ರಶೇಖರ್ ಕಟ್ಟಿಮನಿ ಅವರಿಗೆ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ನಾಗರಾಜ್ ಕಬಾಡಿ ಅವರಿಗೆ ಸಿದ್ದರಾಮ್ ಕಬಾಡಿ ಅವರಿಂದ ಶಾಲಾ ಕಾರ್ಯಕ್ರಮ. ಸಜ್ಜಾಪುರ ಮುಂದಿನ ನಮ್ಮ ಬಿಪ್ರಾಜ್ ದಲಿತ ಸೇವಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಗ್ಲಾದರ್ ಅವರಿಗೆ ಸಿದ್ದರಾಮ್ ಕಬಾಡಿ ಅವರಿಂದ ಧನ್ಯವಾದಗಳು. ಸಿದ್ದರಾಮ್ ಕಬಾಡಿ ಅವರಿಗೆ. ಬಿಪ್ರಾಜ್ ದಲಿತ ಸೇವಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಸೋಮಶೇಖರ್ ಖದಾಡಿ ಅವರಿಗೆ ವಿನೋದ್ ಭಸ್ಮನಿ ಅವರಿಗೆ
ರವಿ ರಾಥೋಡ್. ಸಹಿ ಮಾಡಿದ್ದೆ ಸಹಿ ಮಾಡಿದ್ದೆ ಅಂದ್ರೆ ಅದು ನನ್ನ ಹೆಸರು ಓದಲಿಕ್ಕೆ ಅನುಕೂಲ ಸಹಿ ಮಾಡಿದ್ದು ಸಿಗ್ನೇಚರ್ ಅಂದ್ರ ಸದಸ್ಯರು ಯಾರ್ಯಾರು ಬಂದು ಸಹಿ ಮಾಡಿರಲ್ಲ ನಮ್ಮ ವೀರರಾಜ್ ದಲಿತ ಸೇವಾ ಸಮಿತಿಯ ಅಲ್ಪಸಂಖ್ಯಾತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಅಬ್ದುಲ್ ಹಕ್ ಇನಾಮದಾರ್ ರವಿ ರಾಠೋಡ್ ಅವರಿಗೆ ರವಿ ರಾಠೋಡ್ ಅವರಿಂದ ಕಿರಣ್ ಅವ್ರಿಗೆ ಸುಮಿತ್ ಮಾನೆ ಕಿರಣ್ ತಾವ್ ನಮ್ಮ ವೀರರಾಜ್ ದಲಿತ ಸೇವಾ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರಾದ ಕಿರಣ್ ಅಲಿಯಾಬಾದ್ ಅವರಿಗೆ ಸುಮಿತ್ ಮಾನೆ ಮಾನೆ ಮಾನ್ಯ ಅವರಿಂದ ಇಲ್ಲ ಹುಸೇನ್ ಇತ್ತರಿಗೆ ರಾಘವೇಂದ್ರ ನಮ್ಮ ವೀರ ದಲಿತ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷರು ಅಂಗವಿಕಲ ಘಟಕದ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾದಂತ ರಾಘವೇಂದ್ರ ಕಂಬಳಿ ಅವರಿಗೆ ಹುಸೇನ್ ಇಬ್ಬರಿಗೆ ಅವರಿಂದ ಮೇಳ ತಗೋರಿ ಈಗ ದಲಿತ ಸೇವಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತ ರಾಘವೇಂದ್ರ ಕಾಶಿ ಅವರಿಗೆ ಹಾ ಅಕ್ಷಯ್ ಕುಮಾರ್ ನಿಮಾದಾರ್ ಅವರಿಂದ ಇಲ್ಲ ಇವಾಗ ನಮ್ಮ ಈಗ ದಲಿತ ಸೇವಾ ವಿಜಯ್ ಕುಮಾರ್ ಅವರು ಒಂದು ಸಂವಿಧಾನ ಗೀತೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಗೀತೆಯನ್ನು ಹಾಡುತ್ತಾರೆ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನೊಂದ ಜನರಿಗೆ ನೀ ದೇವರು, ಜಗ ಹೇಳಿದೆ ಜೈ ಭೀಮರ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಂಕಟದಲ್ಲಿ ಬಂದೇ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ಸಂಕಟದಲ್ಲಿ ಬಂದೇ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ.
ನೊಂದ ಜನರಿಗೆ ನೀ ದೇವರ ಜಗ ಹೇಳಿದೆ ಜೈ ಭೀಮರ ಜೈ ಭೀಮ್. ನಮಗೂ ನಡೀತೈತೆ ಅವ್ರು ಮೊದಲು ಅವ್ರು ಇದು ಬಂದಾರ್ದಾರ ಇವರು ಬಂದಾರ सागर नाटक शरणप्प बिळगी लक्ष्मण माने रंगनाथ दोगमनी विठ्ठल छलवादी अक्षय कुमार निमालर ಚಪ್ಪಳಾತ್ರಿ ಉಪಾಧ್ಯಕ್ಷ ಮಾಡಿ ನೋಡ್ರಿ ಎಲ್ಲ ಕೊಡ್ರಲ್ಲ ಮಟ್ಟವ್ರಿ ದಯವಿಟ್ಟು ಪ್ರಮಾಣ ಪತ್ರ ಏನು ಕೊಡ್ತಾ ಇದ್ದೀವಿ ಅವು ಇನ್ನೂ ಅಲ್ಲ ಎಲ್ಲರೂ ಇದಾವೆ ಎಲ್ಲ ಮಿಕ್ಸ್ ಇದಾವೆ ಎಲ್ಲ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನೀವು ಕೈಯಲ್ಲಿ ಬಿಟ್ಟೋಡ್ರಿ ವಾಪಸ್ ಕೊಡ್ರಿ. ತಿರ್ಗಾ ನಿಮ್ಮ ಏನದ ನೀವು ಗುರುತಿನ ಕಾರ್ಡ ಮತ್ತು ಪತ್ರ ನೀವು ಕೊಡ್ತೀವಿ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಂದ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸೋಮಶೇಖರ್ ಕಬಾಡೆ ಅವರಿಂದ ರಾಜ್ಯ ಗೌರವಾಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅಲಿಯಾಬಾದ್ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸೋಮಶೇಖರ್ ಕಬಾಡೆ ಅವರಿಂದ ಜಿಲ್ಲಾಧ್ಯಕ್ಷರಿಗೆ ಇಲ್ಲದ ರೀ ಕಿರಣ್ ಕುಮಾರ್ ನಾನು ನೋಡಿಲ್ಲ.
ನಮ್ಮದು ಹೇಳ್ರಿ ಇವು ನಮ್ಮದು ಅಲ್ರಿ ಸೋರಿ ನಮ್ಮ ನಂಬರ್ ಕೊಡ್ತಾರೆ ಸಾಕು ಬಾ ಅದು ಬರಲಾರ ಕೈಲಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಚಪ್ಪಾಳೆ ಬರಲಿ ಜೋರಾಗಿ ನಮ್ಮೆಲ್ಲ ಸದಸ್ಯರು ಎಲ್ಲ ಕ್ಲಿಯರ್. ಚಪ್ಪಾಳೆ ಬರಲಿ ಜೋರಾಗಿ ಚಪ್ಪಾಳೆ ಬರಲಿ ಎಲ್ಲರೂ. ಕುಮಾರ್ ಇದ್ದ ಅದೇ ಕುಮಾರ್ ಏನೋದ ಕುಮಾರ್ ಏನೋ ನೀವು ಗಿರಣಿ ಮಾಡಿರಲ್ಲ ಗಿರಣಿ ಮಾಡಿ ಕನ್ಫ್ಯೂಸ್ ಆಯ್ತದ ಆ ಹೆಸರು ಪ್ರಕಾರ ಬಾಬಾನಿಲ್ಲ ಧರ್ಮನಿ ದೂರ ಇಲ್ಲ ಅಕ್ಕಂದು ನೀನು ಐತಿಲ್ಲ ರಾಘವೇಂದ್ರ ಕಾಶಿ ಅವರಿಗೆ ಸೋಮಶೇಖರ್ ಕಬಾಡಿ ಅವರಿಂದ
ಹೌದು ಅದು ಲಿಸ್ಟಲ್ಲಿ ತಂದು ಎಲ್ಲಾರ್ದು ಇಷ್ಟಾಗಿತ್ತು ಈಗ ಯಾರು ಇದ್ದವ್ರಿಗೆ ಕೊಡು ಅದ್ರ ಪ್ರಕಾರ ಕರೆಯಕ್ಕೆ ಹೇಳಿದೆ ನಾವು ಫಸ್ಟ್ ಕಾರ್ಯಕ್ರಮ ಕಂಪ್ಲೀಟ್ ನಾನು 1 ನಂಬರ್ ಹಿಡಿದೆ ಏನಿಲ್ಲ ಮಾಡಿಲ್ಲ सुनो, बाबा साहब अम्बेडकर की औलादे जिंदा हैं। इतिहास नहीं भूगोल भी बदल देंगे, भूगोल। इतिहास नहीं भूगोल भी बदल देंगे, भूगोल। सुनो, बाबा साहब अम्बेडकर की औलादे जिंदा हैं। इतिहास नहीं भूगोल भी बदल देंगे, भूगोल। इतिहास नहीं भूगोल भी बदल देंगे, भूगोल।